ಕೆಂಪು ಮರಳುಗಲ್ಲಿನ ಬೃಹತ್ ಗುಹೆಗಳು, ಕಣ್ಮನ ಸೆಳೆಯುವ ಕೆರೆ ಮತ್ತು ಚಾಲುಕ್ಯರ ಅದ್ಭುತ ವಾಸ್ತುಶಿಲ್ಪ. ಇದು ಬಾದಾಮಿ ಎಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗುವ ದೃಶ್ಯ. ಆದರೆ ಇಂದಿನ ನಮ್ಮ ಬಾದಾಮಿ ಹಿಂದೆ ವಾತಾಪಿಯಾಗಿತ್ತು. ಈ ಬೃಹತ್ ನಿಗೂಢ ಗುಹೆಗಳ ಹಿಂದೆ ರಕ್ತಸಿಕ್ತವಾದ ಮತ್ತು ಅಷ್ಟೇ ರೋಚಕವಾದ ಒಂದು ಪೌರಾಣಿಕ ಕಥೆ ಇದೆ. ಪುರಾಣ ಕಾಲದಲ್ಲಿ ಈ ಜಾಗ ದಂಡಕಾರಣ್ಯವಾಗಿತ್ತು. ಇಲ್ಲಿ ಇಲ್ವಲ ಮತ್ತು ವಾತಾಪಿ ಎಂಬ ಇಬ್ಬರು ಕ್ರೂರ ಮಾಯಾವಿ ರಾಕ್ಷಸ ಸಹೋದರರು ವಾಸವಾಗಿದ್ದರು. ದಾರಿಯಲ್ಲಿ ಹೋಗುವ ಮುಗ್ಧ ಋಷಿಮುನಿಗಳನ್ನು ಕೊಂದು ತಿನ್ನುವುದೇ ಇವರ ಕೆಲಸವಾಗಿತ್ತು. ಇವರದೊಂದು ಭಯಾನಕ ತಂತ್ರವಿತ್ತು. ಇಲ್ವಲನಿಗೆ ಮೃತ ಸಂಜೀವಿನಿ ಅಂದರೆ ಸತ್ತವರನ್ನ ಬದುಕಿಸುವ ವಿದ್ಯೆ ತಿಳಿದಿದ್ದರೆ ಅವನು ತಮ್ಮ ವಾತಾಪಿಗೆ ತಾನು ಇಚ್ಛಿಸಿದ ಪ್ರಾಣಿಯ ರೂಪ ತಾಳುವ ವರವಿತ್ತು. ಯಾರಾದರೂ ಋಷಿಗಳು ದಾರಿಯಲ್ಲಿ ಬಂದರೆ ವಾತಾಪಿ ತಕ್ಷಣ ಒಂದು ಕೊಬ್ಬಿದ ಮೇಕೆಯ ರೂಪ ತಾಳುತ್ತಿದ್ದ. ಅಣ್ಣ ಇಲ್ವಲ ಒಬ್ಬ ಸಭ್ಯ ಮನುಷ್ಯನ ವೇಷದಲ್ಲಿ ಬಂದು ಆ ಋಷಿಗಳಿಗೆ ಆಶ್ರಯ ನೀಡಿ ಆ ಮೇಕೆಯನ್ನೇ ವಿವಿಧ ಖಾದ್ಯಗಳ ರೂಪದಲ್ಲಿ ಅಡುಗೆ ಮಾಡಿ ಬಡಿಸುತ್ತಿದ್ದ. ಋಷಿಗಳು ಊಟ ಮಾಡಿದ ತಕ್ಷಣ ಇಲ್ವಲ ಮರೆಯಲ್ಲಿ ನಿಂತು ವಾತಾಪಿ ಆತಗಚ್ಚ ಅಂದರೆ ವಾತಾಪಿ ಹೊರಗೆ ಬಾ ಎಂದು ಕೂಗುತ್ತಿದ್ದ. ಕ್ಷಣ ಮಾತ್ರದಲ್ಲಿ ಋಷಿಗಳ ಹೊಟ್ಟೆಯನ್ನು ಸೀಳಿಕೊಂಡು ವಾತಾಪಿ ಹೊರಬರುತ್ತಿದ್ದ. ನಂತರ ಇಬ್ಬರೂ ಸೇರಿ ಆ ಋಷಿಯನ್ನು ತಿನ್ನುತ್ತಿದ್ದರು. ಹೀಗೆ ಆ ನಿಗೂಢ ಕೆಂಪು ಗುಹೆಗಳು ಎಷ್ಟೋ ಮುನಿಗಳ ಸಾವಿಗೆ ಸಾಕ್ಷಿಯಾಗಿತ್ತು. ಈ ರಾಕ್ಷಸರ ಹಾವಳಿ ಮಿತಿ ಮೀರಿದಾಗ ಅದಕ್ಕೆ ಅಂತ್ಯ ಹಾಡಲು ಬರುತ್ತಾರೆ ಸಾಕ್ಷಾತ್ ಅಗಸ್ತ್ಯ ಮಹಾಮುನಿಗಳು. ದಿವ್ಯ ದೃಷ್ಟಿಯುಳ್ಳ ಅಗಸ್ತ್ಯರಿಗೆ ಈ ರಾಕ್ಷಸರ ಕುತಂತ್ರ ಮೊದಲೇ ತಿಳಿದಿತ್ತು. ಅಗಸ್ತ್ಯರು ಗುಹೆಯ ಬಳಿ ಬರುತ್ತಿದ್ದಂತೆಯೇ ಇಲ್ವಲ ಎಂದಿನಂತೆ ಸಭ್ಯನ ವೇಷದಲ್ಲಿ ಬಂದು ಭಕ್ತಿ ನಟಿಸುತ್ತಾ ಮುನಿಗಳನ್ನು ತನ್ನ ಆಶ್ರಮಕ್ಕೆ ಊಟಕ್ಕೆ ಕರೆಯುತ್ತಾನೆ. ಎಲ್ಲವೂ ತಿಳಿದಿದ್ದ ಅಗಸ್ತ್ಯರು ನಗುತ್ತಾ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಇಲ್ವಲ ವಾತಾಪಿಯ ಮಾಂಸವನ್ನ ಬಗೆ ಬಗೆಯ ಖಾದ್ಯಗಳ ರೂಪದಲ್ಲಿ ಬಡಿಸುತ್ತಾನೆ. ಅಗಸ್ತ್ಯರ ಊಟ ಮುಗಿಯುತ್ತಾ ಬಂದಂತೆ ಇಲ್ವಲ ಮರೆಯಲ್ಲಿ ನಿಂತು ವಾತಾಪಿ ಆತಗಚ್ಚ ಎಂದು ಕೂಗುತ್ತಾನೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ಆತಂಕಗೊಂಡ ಇಲ್ವಲ ಮತ್ತೆ ಮತ್ತೆ ಕೂಗುತ್ತಾನೆ. ಆಗ ಅಗಸ್ತ್ಯರು ತಮ್ಮ ಹೊಟ್ಟೆಯನ್ನು ಸವರುತ್ತಾ ಸಿಡಿಲಿನಂತಹ ಧ್ವನಿಯಲ್ಲಿ ಹೇಳುತ್ತಾರೆ, ವಾತಾಪಿ ಜೀರ್ಣೋಭವ, ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ. ವಾತಾಪಿ ಅಗಸ್ತ್ಯರ ಜಠರಾಗ್ನಿಯಲ್ಲಿ ಸಂಪೂರ್ಣವಾಗಿ ಭಸ್ಮವಾಗಿ ಜೀರ್ಣವಾಗಿ ಹೋಗುತ್ತಾನೆ. ಇದನ್ನು ಕಂಡು ರೊಚ್ಚಿಗೆದ್ದ ಇಲ್ವಲ ಅಗಸ್ತ್ಯರ ಮೇಲೆ ದಾಳಿ ಮಾಡಲು ಬರುತ್ತಾನೆ. ಕೂಡಲೇ ಅಗಸ್ತ್ಯರು ತಮ್ಮ ಕಮಂಡಲದ ನೀರು ಎರಚಿ ಭಸ್ಮೋಭವ ಎಂದು ಶಪಿಸುತ್ತಾರೆ. ಕ್ಷಣಾರ್ಧದಲ್ಲಿ ಇಲ್ವಲ ಅಲ್ಲಿಯೇ ಸುಟ್ಟು ಬೂದಿಯಾಗುತ್ತಾನೆ. ಆ ಮೂಲಕ ಈ ಪ್ರದೇಶ ರಾಕ್ಷಸರ ಕಪಿಮುಷ್ಟಿಯಿಂದ ಮುಕ್ತವಾಗುತ್ತದೆ. ಅಗಸ್ತ್ಯ ಮಹಾಮುನಿಗಳು ವಾತಾಪಿಯನ್ನು ಕೊಂದ ಜಾಗಕ್ಕೆ ಆತನ ನೆನಪಿಗಾಗಿ ವಾತಾಪಿ ಎಂಬ ಹೆಸರೇ ಬಂತು. ಕಾಲಕ್ರಮೇಣ ನೂರಾರು ವರ್ಷಗಳ ನಂತರ ಅದೇ ಹೆಸರು ರೂಪಾಂತರಗೊಂಡು ಇಂದಿನ ಬಾದಾಮಿಯಾಯಿತು. ಅಗಸ್ತ್ಯ ಮುನಿಗಳ ಸ್ಪರ್ಶದಿಂದ ಪವಿತ್ರವಾದ ಕೆರೆಯೇ ಇಲ್ಲಿರುವ ಅಗಸ್ತ್ಯ ತೀರ್ಥ. ರಾಕ್ಷಸರ ಸಂಹಾರದ ನಂತರ ಅಗಸ್ತ್ಯ ಮುನಿ ಈ ಸ್ಥಳದಲ್ಲಿ ತಪಸ್ಸು ಮಾಡಿದಾಗ ಅವರ ಕಠಿಣ ತಪಸ್ಸಿನಿಂದ ಮತ್ತು ಅವರು ತಂದ ದಿವ್ಯ ಜಲದಿಂದ ಈ ಸರೋವರ ಸೃಷ್ಟಿಯಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಇವತ್ತಿಗೂ ಈ ಬೃಹತ್ ಗುಹೆಗಳು ಮತ್ತು ಶಾಂತವಾದ ಅಗಸ್ತ್ಯ ತೀರ್ಥ ಇಲ್ಲಿನ ರೋಚಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ.